ಹಾವೇರಿ ಜಿಲ್ಲೆಯಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ನ ಆಘಾತಗಳು ಹೆಚ್ಚಾಗ್ತಾ ಇವೆ. ಹೃದಯಾಘಾತಕ್ಕೆ 30 ವರ್ಷದ ಯುವಕ ನಿಧನರಾಗಿದ್ದಾರೆ. ರಾಣೆಬೆನ್ನೂರಿನ ಅಂತರವಳ್ಳಿ ಗ್ರಾಮದ ರಮೇಶ್ ಹಳ್ಳಳ್ಳಿ ಹೃದಯಾಘಾತಕ್ಕೆ ಬಲಿಯಾಗಿರು. ನಿನ್ನೆ ಮಧ್ಯಾಹ್ನ ಜಮೀನಿನಲ್ಲಿ ಊಟ ಮಾಡೋದಕ್ಕೆ ಕೂತಿದ್ರು. ಏಕಾಏಕಿಯಾಗಿ ಎದೆನೋವು ಕಾಣಿಸ್ಕೊಂಡಿದೆ. ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ಆದರೆ ಆಸ್ಪತ್ರೆ ತಲುಪೋ ಅಷ್ಟರಲ್ಲೇನೆ ಮಾರ್ಗ ಮಧ್ಯದಲ್ಲೇ ಉಸಿರು ಚೆಲ್ಲಿದ್ದಾರೆ ರಮೇಶ್ ಹಳ್ಳಳ್ಳಿ ಅನ್ನುವಂಥ ವ್ಯಕ್ತಿ. ದಿಢೀರಂತ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಏನ್ ಮಾಡಬೇಕು ಅನ್ನೋದೇ ಪಾಪ ಕುಟುಂಬಸ್ಥರಿಗೆ ಗೊತ್ತಾಗಲ್ಲ. ಹೃದಯಾಘಾತ ಅನ್ನುವಂಥದ್ದು ಈಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಹಾಸನ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಈ ಕಡೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಈಗ ಹಾವೇರಿಯಲ್ಲೂ ಕೂಡ ಮತ್ತೊಂದು ಪ್ರಕರಣ ನೋಡಿ. ಹೃದಯಾಘಾತಕ್ಕೆ 30 ವರ್ಷದ ರಮೇಶ್ ಹಳ್ಳಳ್ಳಿ ಅನ್ನುವಂಥವರು ಮೃತಪಟ್ಟಿದ್ದಾರೆ. ಆಸ್ಪತ್ರೆಗೆ ಸೇರಿಸಬೇಕು ಅನ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಹಂಗಿದ್ರೂ ಕೂಡ ಅವರು ಬದುಕುಳಿದಿಲ್ಲ. ಹೃದಯಾಘಾತನ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಗೊತ್ತಾಗಬೇಕಿದೆ. ಅಂದರೆ ಹೃದಯಾಘಾತ ಅಂತ ಬಂದಾಗ ನಿಮ್ಗೊಂದು ಗೋಲ್ಡನ್ ಅವರ್ ಇರುತ್ತೆ, ಟ್ರೀಟ್ಮೆಂಟ್ಗೆ ಅಂತ ಒಂದು ಅವಕಾಶ ಸಿಗುತ್ತೆ. ಬಟ್ ಅದೇ ಕಾರ್ಡಿಯಾಕ್ ಅರೆಸ್ಟ್ ಆದರೆ ತಕ್ಷಣ ಆನ್ ಸ್ಪಾಟಲ್ಲೇ ಸತ್ತೋಗ್ಬಿಡ್ತಾರೆ. ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಜನರಿಗೆ ತಮ್ಮ ಆರೋಗ್ಯ ಕಾಳಜಿ ಅಲ್ಲ, ಹೋಲಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದೇನು ಕಷ್ಟ ಅಲ್ಲ, ಬಟ್ ಹೃದಯಕ್ಕೆ ಸಂಬಂಧಪಟ್ಟಂತೆ ಕಾಳಜಿ ವಹಿಸ್ಬೇಕಲ್ಲ. ಏನು ಮಾಡಿದ್ರೂ ತಪ್ಪು. ಧೂಮಪಾನ ಮಾಡಬೇಡಿ, ಮದ್ಯಪಾನ ಮಾಡಬೇಡಿ, ಆ ಆಹಾರ ತಿನ್ನಬೇಡಿ, ಈ ಆಹಾರ ತಿನ್ನಬೇಡಿ, ಜಾಸ್ತಿ ಜಿಮ್ ಮಾಡಬೇಡಿ. ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಇದೇ ಜನರಿಗೆ ಗೊಂದಲ.